Hi guys, we are in Mount Kyoko eating apple. ಇದ್ದವಾಯ್ತು ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಆನಂದ ಅಂತ ಹೇಳ್ಬೋದು. ಆಮೇಲೆ ನಾವು ಮಾಡಿದ್ವಿ ಇಲ್ಲ ಬಂದ್ಬಿಟ್ಟು ಎಲ್ಲೋ ಪದೇವಲ್ ಮಾಡ್ಬಿಟ್ಟಿದೀವಿ. ಅಲ್ಲಿಂಗ ಮಂಜಿನ ಹೋಗಿ ಕರ್ಕೊಂಡು ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು 2ನೇ ದಿನ ಜಕೋಪಾನ್ಯದಲ್ಲಿ. ನೆನ್ನೆ ಬರೀ ಜರ್ನಿ ಮತ್ತು ರೂಮ್ ಬರೋಷ್ಟಕ್ಕೆ ಲೇಟಾಗಿ ಹೋಗಿತ್ತು. ಸೊ ಯಾವ ಪ್ಲೇಸ್ಗೂ ಹೋಗಲಿಲ್ಲ. ನೈಟ್ ಅಡುಗೆ ಗಿಡ್ಗೆ ಮಾಡಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಫ್ರೆಂಡ್ ಜೊತೆ ಅಭಿ ಅಂತ ಅದು ಹಾಕಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. ಸೊ ಇವತ್ತಿನ ದಿನ ಮೊರೋಸ್ಗೆ ಹೋಗುವಂಥ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಅದು ಬಂದ್ಬಿಟ್ಟು ಹಿಲ್ ಮಧ್ಯದಲ್ಲಿ ಲೇಕ್ ಇದೆ. ಸೊ ಟ್ರೆಕ್ಕಿಂಗ್ ಮಾಡ್ಬೇಕು. ಸ್ವಲ್ಪ ಎಲ್ಲ ಲೇಟಾಗಿ ಹೋಗಿದ್ದೆ, ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಬಟ್ ನೋಡೋಣ ಎಷ್ಟು ಕ್ಯಾಪ್ಚರ್ ಆಗುತ್ತೆ, ಎಷ್ಟು ಪ್ಲೇಸ್ ನೋಡ್ಬೋದು ಇವತ್ತು. ಆದಷ್ಟು ವಿಡಿಯೋ ಮಾಡ್ತೀನಿ. ಇದೇ ನಮ್ಗೆಲ್ಲ ಇರೋದು. ಸೊ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ವ್ಯೂ. ಎಲ್ಲ ಫುಲ್ ಮೌಂಟೇನ್ಸು, ಟೋಪಿ ಹಾಕ್ದಂಗೆ ಸ್ನೋ ಇದೆ ಮೌಂಟೇನ್ ಮೇಲೆ. ಆ್ಯಂಡ್ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ವೀಕೆಂಡ್ಗೆ. ಬಟ್ ಈಗ ನಾವು ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ? ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಸರ್ಪ್ರೈಸ್, ನಿನಗೆ ಕರ್ಕೊಂಡು ಹೋಗ್ತೀನಿ ಬಾ. ಅವಾಗಲೇ ಹೇಳ್ದಂಗೆ ನವ್ಯ ಹಾಲೆಂಡ್ಗೆ ರೀಸೆಂಟಾಗಿ ಬಂದಿರೋದಲ್ಲ. ರೀಸೆಂಟ್ ಅಂದರೆ ಆಲ್ಮೋಸ್ಟ್ 1 ಇಯರ್ ಆಗಾಗ ಬಂತು. ಬಟ್ ಈ ಪ್ಲೇಸ್ ನೋಡಬೇಕು ಅಂತ ಅವಳಿಗೆ ಫಸ್ಟಿಂದನೂ ಆಸೆ ಇತ್ತು. ಯಾಕೆಂದರೆ ನಾನು ಅಷ್ಟು ಹೇಳಿ ಮಡಕಿದ್ದೆ ಈ ಪ್ಲೇಸ್ ಬಗ್ಗೆ ಚೆನ್ನಾಗೈತೆ ಅಂತ. ಆಮೇಲೆ ಬೆಟ್ಟದ ಮೇಲೆ ಸ್ನೋ, ಅದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ, ಆನಂದ ಅಂತ ಹೇಳ್ಬೋದು. ಆಮೇಲೆ ಅವಳು ನೋಡಬೇಕಂತ ಆಸೆ ಪಡ್ತಿದ್ಲು. ಬಂದಾಗ್ಲಿಂದನೂ ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಇವಾಗ ಅದಕ್ಕೆ ವಿಂಟರಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮದು ಲಕ್ಕು ಅಷ್ಟು ಸಾಥ್ ಕೊಟ್ಟಿಲ್ಲ, ಅಷ್ಟೊಂದು ಸ್ನೋ ಬಿದ್ದಿಲ್ಲ. ಆ್ಯಕ್ಚುಲಿ ಈ ಸಲ ಅದೇ ಹೇಳ್ದಂಗೆ ಪೋಲೆಂಡಲ್ಲಿ ವಿಂಟರ್ ಅಂತಲೇ ಫೀಲ್ ಆಗ್ತಾ ಇಲ್ಲ. ಬಟ್ ನೋಡೋಣ, ಆದಷ್ಟು ಸ್ವಲ್ಪ ಸ್ನೋ ಇದೆ ಆ ಪ್ಲೇಸಲ್ಲಿ, ನಾವು ಹೋಗೋ ಪ್ಲೇಸಲ್ಲಿ ಕಾಣಿಸಿದ್ರೆ. ಆಮೇಲೆ ನಾವು ಮಾಡಿದ್ವಿ ಇಲ್ಲ ಬಂದ್ಬಿಟ್ಟು ಎಲ್ಲೋ ಪದೇವಲ್ ಮಾಡಿಬಿಟ್ಟಿದ್ದೀವಿ. ನಾವು ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬಸ್ ಹಿಡಿಯೋಕ್ಕೆ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೇಚರ್ ಎಷ್ಟೊಂದು ವಿಸ್ಮಯ ಅಲ್ವಾ? ನೀವಲ್ಲಿ ನೋಡ್ತಿರ್ಬೋದು ಐಸ್ ಆಗಿದೆ, ಸ್ನೋ ಬಿದ್ದು ಐಸ್ ಆಗಿದೆ. ಆ್ಯಂಡ್ ಇದು ರಿವರು, ಅದ್ರ ಫ್ಲೋಟಿಂಗ್ ಐಸು, ಒಂದು ಕಡೆ ನೀರು ಹರಿತಾ ಇರೋದು. ಸೊ ಇದೇ ಬಸ್ ಸ್ಟಾಪ್. ಇಲ್ಲಿಂದನೇ ಜಕೋಪಾನ್ಯಗೆ ಬಸ್ ತಗೋಬೇಕು. ಆಮೇಲೆ ಅಲ್ಲಿಂದ ಮೊರೋಸ್ಗೆ ಹೋಗಿ ತಗೋಬೇಕು ಬಸ್ಸು. ವೇಟ್ ಮಾಡ್ತಾಯಿದ್ದೀವಿ ಬಸ್ಗೋಸ್ಕರ ಎಲ್ಲರೂ. ಇಲ್ಲೊಂದೊಂದು ವ್ಯೂನು ತುಂಬ ಸಖತ್ತಾಗಿದೆ ನೋಡಿ, ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಹೋಗಿ ನಾವು ಆ ಬೆಟ್ಟದ ಹತ್ರನೇ ಹೋಗ್ತಾ ಇದ್ದೀವಿ. ನೋಡೋಣ, ಇಲ್ಲೆಲ್ಲ ಬರೀ ಬೆಟ್ಟನೇ ಐತೆ. ಮತ್ತು ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ಹೋಗ್ತಿರೋದು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಫೈನಲಿ ನಾವು ಮಾರ್ನಿಂಗಿಂದ ಹೋಗಬೇಕು ಅಂತ ಅಂದ್ಕೊಳ್ತಿದ್ದ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಇಟ್ ಇಸ್ ಮೊರಾಸ್ಕಿ ಆಫ್ರೋ. ಆ್ಯಂಡ್ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಬಂದ್ವಿ ಅಂತ. ಆ್ಯಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಫಾರೆಸ್ಟ್. ನೋಡಿ ಎಷ್ಟು ಸ್ಲಿಪ್ಪರಿ ಇದೆ ಅಂದರೆ ನಡೀತಾ ಇದ್ರೇ ಜಾರತ್ತೆ. ಈವನ್ದು ನಾನು ವಿಂಟರ್ ಶೂ ಹಾಕಿದ್ರು ತುಂಬ ಟೈಮ್ ನನಗೆ ಸ್ಕಿಡ್ ಆಗಿತ್ತು. ಆ್ಯಂಡ್ ಹೋಲ್ ಫ್ಲೋರ್ ಹೀಗೆ ಇದೆ, ಹೋಗೋ ದಾರಿ ಪೂರ್ತಿ ಹೀಗೆ ಇದೆ. ಇವರೆಲ್ಲರೂ ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗ. ಬಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಆಲ್ರೆಡಿ ಈವ್ನಿಂಗ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಗ್ಯಾಂಗ್ ಇಲ್ಲಿ ಇದ್ದಾರೆ, ಎಲ್ಲ ಟಿಕೆಟ್ ತಗೊಳ್ತಿದ್ದಾರೆ. ಇದೇ ನಮ್ಮ ಏನಂತಾರೆ ವಾಹನ. ಮೇಲೆ ಹೋಗೋಕ್ಕೆ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ 2-3 ಅವರ್ಸ್ ಆಗುತ್ತೆ. ಬಟ್ ಇವಾಗ ತುಂಬ ಲೇಟ್ ಆಗಿಬಿಟ್ಟೈತೆ. ಬೆಳಗ್ಗೆನೇ ಹೇಳಿದ್ನಲ್ಲ ವಿಡಿಯೋದಲ್ಲಿ. ಸೊ ಇದರಲ್ಲಿ ಹೋಗೋದಕ್ಕೆ 1 ಅವರು. ಬನ್ನಿ ಹೋಗ್ತಾ ಇರೋಣ.
ಮಾಡ್ತಾ ಇವರೇ ನಮ್ಮ ಡ್ರೈವರ್ ಅನ್ಬೋದು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಇನ್ನು ಮುಂದೆ ಹೋಯ್ತಾ ಹೋಯ್ತಾ ರೋಡ್ ಎಲ್ಲ ಫುಲ್ಲು ಸ್ನೋ ಅಲ್ಲಿ ಕವರ್ ಆಗಿರುತ್ತೆ. ನಡೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಪ್ರಾಪರ್ ಬೂಟ್ ಇರಬೇಕು, ಸ್ನೋ ಬೂಟು. ನಮ್ಮ ಗ್ರೂಪಲ್ಲಿ ಲೈಕ್ ಸ್ವಲ್ಪ ಜನ ಹಾಕೋ ಬಂದಿದ್ದಾರೆ, ಸ್ವಲ್ಪ ಜನ ಹಾಕೋ ಬಂದಿಲ್ಲ. ಅದಕ್ಕೋಸ್ಕರ ನಾವು ಕುದುರೆ ಗಾಡಿ ತಗೋತಾ ಇದ್ದೀವಿ. ಏನೋ ಇದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ, ಮೇಲೆ ಹೋಗೋಣ, ಸಿಗೋಣ. ಮೇಲೆ ತೋರಿಸ್ತೀನಿ ಲೇಕ್, ಫ್ರೋಝನ್ ಲೇಕ್. ವ್ಯೂ ಮಾತ್ರ ಅಲ್ಟಿ ಆಗೈತೆ. ಇಲ್ಲಿ ಚಳಿನೂ ಗುಮ್ತಾ ಬಿದ್ದೈತೆ. ಆದ್ರೂ ಇವರೇ ಕೊಟ್ಟಿದ್ದಾರೆ ಹೊಚ್ಕೊಳಕ್ಕೆ, ಗೊತ್ತಲ್ಲ ಚಳಿ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ ನೋಡಿ ಶಿಷ್ಯ. ಕುದುರೆ ಗಾಡಿ ಜೊತೆ ರೇಸಿಂಗ್ ಮಾಡ್ತಾವ. ಸೂಪರ್ ಆಗಿದೆ ಮತ್ತು ನಿಜ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತ ಇದೆ. ನೋಡಿ ಇಷ್ಟು ದಿನ ಫೋಟೋಸಲ್ಲಿ ನೋಡ್ತಾ ಇದ್ವಿ, ಬಟ್ ಈಗೆಲ್ಲ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಂತೂ ಅಷ್ಟಮಾಗಿದೆ ಜರ್ನಿ. Hi guys, we are in Mount Kyoto eating apple. Birthday boy. ಮೇಲೆ ಹೋಗ್ತಾ ಹೋಗ್ತಾ ಫುಲ್ ಚಳಿ ಆಗ್ತೈತೆ. ಅದು ಬೆಟ್ಟದ ಮೇಲೆ ಹೋಯ್ತಾ ಇತ್ತಾ, ಆಲ್ಮೋಸ್ಟ್ ಸಿ ಲೆವೆಲ್ಗಿಂತ ನಾವು 1300 ಮೀಟರ್ ಮೇಲೆ ಹೋಗ್ತಾ ಇದ್ದೀವಿ, ಸಿ ಲೆವೆಲ್ಗಿಂತ. ಆ್ಯಂಡ್ ಲೇಕು 1300 ಮೀಟರ್ ಮೇಲೆ ಲೊಕೇಟ್ ಆಗಿದೆ. ಇದೇನು ನೋಡ್ತಾ ಇದ್ದೀರಾ, ಟ್ರೆಕ್ಕಿಂಗ್ ಮಾಡೋರು ಹಿಂಗೆ ನಡ್ಕೊಂಡು ಹೋಗ್ತಾರೆ. ನಾವು ಹಾರ್ಸ್ ಕಾರ್ಟ್ ಮೇಲೆ ಇದ್ದೀವಿ ಅಂದ್ಬಿಟ್ಟು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಟ್ರೆಕ್ಕಿಂಗ್ ಮಾಡೋರು ಹಿಂಗೆ ಅಡ್ಡ ದಾರಿಲೆಲ್ಲ ಐತೆ. ಬಟ್ ಟ್ರೆಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಬೇರೆ ಮಜಾನೇ ಐತೆ. ಇನ್ನೂ ಒಂದಷ್ಟು ವ್ಯೂಸು ಎಲ್ಲ ನೋಡ್ಬೋದಿತ್ತು, ಬಟ್ ನಾವು ಲೇಟ್ ಆಗೋದ್ರಿಂದ ಟ್ರೆಕ್ ಮಾಡೋಕ್ಕಾಗಲಿಲ್ಲ. ನೋಡಿ ತುಂಬ ಜನ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತವ್ರೆ. ಬಟ್ ಇನ್ನೊಂದ್ಸಲಿ ಬಂದಾಗ ಟ್ರೆಕ್ ಮಾಡ್ತೀವಿ. ಇವಾಗ ಇಲ್ಲಾಂದರೆ ನಾವು ಹೋಗೋಷ್ಟಕ್ಕೆ ಕತ್ಲೆ ಆಗೋಗುತ್ತೆ, ಪ್ಲೇಸ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟೆ ನಾವು ಕುದುರೆ ಗಾಡಿ ತಗೊಂಡು. ನಾವು ಬರೋದೇ ಕಷ್ಟ, ಇವರು ಮಕ್ಕಳನ್ನೆಲ್ಲ ಸ್ಟ್ರೋಲರಲ್ಲಿ ಕರ್ಕೊಂಡು ಟ್ರೆಕ್ ಮಾಡ್ಕೊಂಡು ಮೇಲಿಗೆ ಹೋಗಿ ಕೆಳಗೆ ಗೊತ್ತಾವ್ರೆ. ಅಕ್ಕ ಬಾಂಡ್ಗೆ ಹಸ್ವಾಗ್ಬಿಟ್ಟೈತೆ, ಬಿಸ್ಕಿಟ್ ತಿಂತ